ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡೋಣ. ಸೊ ಈ ವ್ಲಾಗ್ ಬಂದು ಅಕ್ಕ ಲಾಸ್ಟ್ ಡೇ ಈ ವ್ಲಾಗಲ್ಲಿ ಕಾಣಿಸ್ಕೊಂಡಿರೋದು ಲಾಸ್ಟ್ ಡೇ ಅಂತ ಹೇಳ್ಬೋದು. ಸೊ ಅವಳು ಸಹ ಅಂದರೆ ಕೆಲಸಗಳು ಜಾಸ್ತಿ ಇದೆ, ಊರಿಗೆ ಹೋಗ್ತೀನಿ ಅಂತ ಅವಳು ಸಹ ಹೊರಟಿದ್ಲು ಊರಿಗೆ ಹೊರಡೋಕ್ಕೆ. ಅಷ್ಟರೊಳಗಡೆ ಇಲ್ಲಿ ಅಜ್ಜಿ ಮನೆಗೆ ಹೋಗಿ ಬಂದುಬಿಡೋಣ ಅಂತಂದ್ಬಿಟ್ಟು ನಾವು ಪ್ಲ್ಯಾನ್ ಹಾಕ್ಕೊಂಡ್ವಿ. ಸೊ ಅದು ಆ ವಿಡಿಯೋ ಅಂದರೆ ಅಜ್ಜಿ ಊರಿಗೆ ಹೋಗಿ ಬರೋಂಥದ್ದು ವಿಡಿಯೋ ಆಗಿರುತ್ತೆ. ಹಾಗೆಯೇ ಅಜ್ಜಿ ತೀರ್ಕೊಂಡಿದ್ದಾಗಿಂದ ಹೋಗಿ ಪೂಜೆ ಮಾಡ್ಕೊಂಬಂದಿರಲಿಲ್ಲ ಅಜ್ಜಿಗೆ. ಸೊ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾವು ಸಹ ಅಂದ್ಕೊಂಡ್ವಿ. ಕನ್ಸಲ್ಲಿ ಬೇರೆ ಕಾಣಿಸ್ಕೊತಾ ಇತ್ತು. ಸರಿ ಹೋಗಿ ಬಂದುಬಿಡೋಣ, ಹೋಗಿ ಪೂಜೆ ಮಾಡಿಕೊಂಡು ಬರೋಣ, ಮತ್ತು ನಾವಿಬ್ಬರು ಯಾವಾಗ ಸಿಗೋದು, ಅಪರೂಪಕ್ಕೆ ಸಿಗೋದು ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಹಾಕ್ಕೊಂಡ್ವಿ. ಸೊ ಅದೇ ಥರ ಹೊರಟಿದ್ದೀವಿ. ಬೆಳಗ್ಗೆನೇ ಎಲ್ಲ ರೆಡಿಯಾಗಿ ಬೆಳಗ್ಗೆ ಬೇಗನೆ ಹೊರಟ್ವಿ. ಸೊ ಎಷ್ಟು ಬೇಗ ಆದ್ರೂ ಅಲ್ಲಿ ಹೋಗ್ಲಿಕ್ಕೆ ಟೈಮ್ ಆಗೋಯಿತು. ಬಸ್ಗಳು ಬೇರೆ ಅಡ್ಜಸ್ಟ್ ಆಗೋಲ್ಲ. ಬಸ್ಸಲ್ಲಿ ಹೋಗಬೇಕು ಅಂತಿದ್ರೆ ಬೇಡ ಅನ್ನೋ ಟೈಮಲ್ಲಿ ಬಸ್ಗಳು ಜಾಸ್ತಿ ಓಡಾಡ್ತಾ ಇರುತ್ತೆ. ಎಮರ್ಜೆನ್ಸಿ ಹೋಗಬೇಕು ಅನ್ನೋ ಟೈಮಲ್ಲಿ ಯಾವ ಗೌರ್ಮೆಂಟ್ ಬಸ್ಸು ಸಿಗೋಲ್ಲ, ಪ್ರೈವೇಟು ಸಿಗೋದಿಲ್ಲ. ಸೊ ಅದೇ ಥರ ನಮಗೂ ಬಸ್ ಪ್ರಾಬ್ಲಮ್ ಆಯಿತು. ಬಸ್ಸಿಗೆ ವೆಯ್ಟ್ ಮಾಡಿಕೊಂಡು ಬಸ್ಸು ಮತ್ತೆ ಸಿಕ್ತು ಲಾಸ್ಟಿಗೆ. ಪ್ರೈವೇಟ್ ಬಸ್ಸಲ್ಲೇ ಹೊರಟ್ವಿ ನಾವು. ಇಲ್ಲಿಂದ ದೊಡ್ಡಬಳ್ಳಾಪುರ ಹೋಗಿ ಅಲ್ಲಿಂದ ನೆಲಮಂಗಲ ಬಸ್ಸು ಗೌರ್ಮೆಂಟ್ ಇರುತ್ತೆ. ಸೊ ಅದೇ ಥರನೇ ಹೋದ್ವಿ. ಸೊ ಹೋಗಬೇಕಾದ್ರೆ ಹೋಗಿ ಫಸ್ಟ್ ಅಂದರೆ ಊರಿಗೆ ಹೋಗಿದ ತಕ್ಷಣ ಶಿವಮೊಗ್ಗನ ದೇವಸ್ಥಾನ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಲ್ವ ಇರೋದು. ಸೊ ಯಾವಾಗ ಹೋಗ್ಬೇಕಾದ್ರೂ ಅಷ್ಟೇ ಫಸ್ಟ್ ಇಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡು ಈ ಕೈ ಮುಕ್ಕೊಂಡು ಬಟ್ಟಿಟ್ಕೊಂಡು ಇಲ್ಲಿ ದರ್ಶನ ಮುಗಿಸ್ಕೊಂಡು ಅಂಥದ್ದು ನಾವು ಮುಂದಕ್ಕೆ. ಸೊ ಅದೇ ಥರನೇ ಇಲ್ಲಿ ಬಂದು ಕೈ ಮುಕ್ಕೊಂಡು ಒಳಗಡೆ ಹೋಗಿ ಅಂದರೆ ಕೈ ಮುಕ್ಕೊಂಬರ್ತಾಯಿದ್ದೀವಿ. ಒಳಗಡೆ ಯಾವುದೇ ಥರ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಅಲ್ಲೆಲ್ಲ ಅಂದರೆ ವೀಡಿಯೋ ಮಾಡಬಾರ್ದು ಅಂತಂದ್ಬಿಟ್ಟು ಫೋಟೋಸು ಮತ್ತು ವೀಡಿಯೋಸ್ ತೊಗೊಳ್ಳೋ ಥರ ಇರಲಿಲ್ಲ ಅಂತಂದ್ಬಿಟ್ಟು ಇತ್ತು. ಅದಕ್ಕೋಸ್ಕರ ಒಳಗಡೆ ಯಾವುದೇ ಥರ ನಾನು ಒಳಗಡೆ ಹೋಗಿ ಮಾಡೋಣ ಅಂತ ಹೋದೆ. ಬಟ್ ಆ ಥರ ಇದಕ್ಕೆ ಮಾಡಲಿಲ್ಲ. ಔಟ್ಸೈಡಿಂದನೇ ಆದಷ್ಟು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಅಲ್ಲಿಂದ ಬಂದು ನೆಕ್ಸ್ಟ್ ಇಲ್ಲಿ ಪ್ರಸಾದ, ಎನಿ ಟೈಮ್ ಪ್ರಸಾದ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದೊಂಥರ ಅಮ್ಮ ಹೇಳ್ತಾಯಿದ್ರು, ನನಗೆ ತವ್ರ ಮನೆ ಆಗಿಬಿಟ್ಟಿದೆ ಇದು, ಯಾವಾಗ ಬಂದ್ರೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ಬಿಟ್ಟು ಅಮ್ಮಗೇನೋ ಒಂಥರ ಸೆಂಟಿಮೆಂಟ್. ಇದಾಗಿದ್ದೇನೆ ಇವತ್ತೇ ಅಲ್ಲ, ಯಾವಾಗಲೇ ಆಗಲಿ ವರ್ಷವೂ ಜಾತ್ರೆ ನಡೆಯುತ್ತೆ. ಜಾತ್ರೆಯಲ್ಲಂತೂ ತುಂಬಾ ಸಖತ್ತಾಗಿ ಮಾಡಿಕೊಡ್ತಾರೆ. ಜಾತ್ರೆಯಲ್ಲೇ ಅಂತಲ್ಲ, ಡೈಲಿನೂ ಸಹ ಇಲ್ಲಿ ಪ್ರಸಾದಕ್ಕೆ ಯಾವುದೇ ಥರ ಮೋಸ ಇಲ್ಲ. ಅಂದರೆ 4 ಗಂಟೆ 4:15ವರೆಗೂ ಏನೋ ಇದು ಇರುತ್ತೆ, ಓಪನ್ ಇರುತ್ತೆ. ಆಮೇಲೆ ಅದ್ರ ಮೇಲೆ ಇರೋದಿಲ್ಲ. ಸೊ ಅಲ್ಲಿ ಊಟ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಮಕ್ಕಳು ಬೇರೆ ಎಲ್ಲ ಹಸ್ಕೊಂಡಿದ್ವಲ್ಲ, ಅವುಗಳ್ಗೆ ಊಟ ಮಾಡಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ಅಂದರೆ ಮೂಟೆಗಳೆಲ್ಲ ತೋರಿಸಿದ್ನಲ್ಲ, ಅದೆಲ್ಲ ರೇಷನ್ನು. ಕೆಲವರು ದೂರದಿಂದ ಭಕ್ತಾದಿಗಳು ತೊಗೊಂಬಂದು ಕೊಡೋರು ಇರ್ತಾರೆ, ಹರಕೆಗಳು ಹೊತ್ಕೊಂಡಿರೋರು ಇರ್ತಾರಲ್ಲ. ಸೊ ಅದೇ ಥರ ಎಲ್ಲ ಹರಕೆಗಳಿತ್ತು ಇರ್ತವೆ. ಕೆಲವರು ತೊಗೊಂಬಂದು ಕೊಟ್ಟಿದ್ದಾರೆ. ಹಾಗೆ ಕೆಲವರು ಒಂದು ಸ್ವಲ್ಪ ಜನಕ್ಕೆ ಅನ್ನದ ಪ್ರಸಾದ ಥರ ಸಿಗಲಿ ಅನ್ನೋ ಥರ ಒಬ್ಬೊಬ್ರು ಒಂದೊಂದು ಹರಕೆನಲ್ಲಿ ತೊಗೊಂಬಂದು ಕೊಟ್ಟೋಗ್ತಾರೆ. ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲ, ರೇಷನ್ ಅಂತೂ ಖಾಲಿ ಆಗೋದೇ ಇಲ್ಲ. ಸೊ ಭಕ್ತಾದಿಗಳು ಜಾಸ್ತಿ ಜನನೇ ಇಲ್ಲಿ ಕೊಟ್ಟೋಗ್ತಾರೆ. ಹಾಗೆಯೇ ಈ ಕಡೆ ಬಂದರೆ ಹಳೆ ಕಾಯಿನ್ಸು ನೋಟ್ಗಳೆಲ್ಲ ಇತ್ತು. ಸೊ ಇವೆಲ್ಲ ಆಗ ನಮ್ಮ ಬಾಲ್ಯದಲ್ಲಿ ಇವೆಲ್ಲ ನೋಡಿದ್ದಂಥದ್ದು ಕಾಯಿನ್ಸೇ ಆಗಿರ್ಬೋದು. ಅಂದರೆ ನೋಟ್ಗಳು 500 ಮತ್ತು 1000 ರೂಪಾಯಿ ನೋಟ್ಗಳೆಲ್ಲ ಆಗ ನಾವು ಇರಬೇಕಾದ್ರೆ, ಚಿಕ್ಕವರಿರ್ಬೇಕಾದ್ರೆ ಈ ನೋಟ್ಗಳೆಲ್ಲ ಜಾಸ್ತಿ ಇದ್ದಿದ್ದು. ಅದಕ್ಕೋಸ್ಕರ ನಮ್ಮ ಅಕ್ಕನ ಮಗನಿಗೆ ತೋರಿಸ್ತಾ ಇದ್ದೆ, ಈಗಪ್ಪ ಇದೆ ನಾವೆಲ್ಲ ಯೂಸ್ ಮಾಡ್ತಾ ಇದ್ದಿದ್ದು, ಅವಾಗೆಲ್ಲ ನೋಟ್ಗಳಿವೆ ಇದ್ದಿದ್ದು, ಈಗೆಲ್ಲ ಚೇಂಜ್ ಆಗಿದ್ದಾವೆ ಅಂತಂದ್ಬಿಟ್ಟು ಅವನಿಗೆ ತೋರಿಸ್ತಾ ಇದ್ವಿ. ಸೊ ಈ ಕಡೆ ಬಂದು ಇವೆಲ್ಲ ನೋಟ್ಗಳು, ಇವೆಲ್ಲ ನಾವು ಆಲ್ಮೋಸ್ಟ್ ನಾನು ನೋಡೇ ಇಲ್ಲ, ನಾನೇ ನೋಡಿಲ್ಲ ಈ ನೋಟ್ಗಳೆಲ್ಲ. ಅವೆಲ್ಲ ಒಂಥರ ನೋಡೋದಕ್ಕೂ ಸಹ ಒಂಥರ ಖುಷಿ ಆಯಿತು. ಅಂದರೆ ಗೊತ್ತಿಲ್ಲದೆ ಇರೋವು ತಿಳ್ಕೊಳ್ಳೋದಕ್ಕೆ ಒಂಥರ ಖುಷಿ ನನಗೆ. ಅಂದರೆ ನೋಡಿರೋವು ತಿಳ್ಕೊಳ್ಳೋದಕ್ಕಿಂತ ಗೊತ್ತಿಲ್ಲದೆ ಇರೋದು ನೋಡೋದು, ತಿಳ್ಕೊಳ್ಳೋದು ಅದು ಖುಷಿ, ಅಂದರೆ ಇಷ್ಟ ಜಾಸ್ತಿ ನನಗೆ. ಸೊ ನೋಡ್ಕೊಂಡಿದ್ವಿ ಅದೆಲ್ಲನೂ. ಅಲ್ಲಿಂದ ಹೊರಗಡೆ ಬಂದು ಮತ್ತೆ ಟೈಮ್ ಆಗಿಬಿಡುತ್ತೆ. ಅಲ್ಲಿ ಬಿಸಿಲು ಬೇರೆ, ವಿಪರೀತ ಬಿಸಿಲು. ಹೋಗಿ ಪೂಜೆ ಮಾಡ್ಕೊಂಬಂದ್ಬಿಡೋಣ ಗುಂಡಿ ಹತ್ರ ಹೋಗ್ಬಿಟ್ಟು ಅಂತಂದ್ಬಿಟ್ಟು ಅಲ್ಲಿಗೆಲ್ಲ ಹೊರಟ್ವಿ. ಹೆಂಗೋ ಒಂಚೂರು ಮಕ್ಕಳು ಒಂದು ಸ್ವಲ್ಪ ಊಟ ಮಾಡ್ಕೊಂಡ್ವಲ್ಲ, ಅದೊಂದು ಸ್ವಲ್ಪ ನೆಮ್ಮದಿ ಆಯಿತು. ಎಲ್ಲಾದರೂ ಕೊಡ್ಸೋಣ ಅಲ್ಲೇ ದೊಡ್ಡಬಳ್ಳಾಪುರದಲ್ಲಿ ಅಂದರೆ ಬಸ್ಗಳ ಪ್ರಾಬ್ಲಮ್ಮು. ಅಲ್ಲಿ ಬಂದ್ವಿ, ಹಾಗೆ ಬಸ್ ಸಿಕ್ಬಿಡ್ತು. ಮತ್ತು ಹೋಟ್ಲು ಆ ಥರ ಹೋಗಿದ್ದಿದ್ರೆ ಬಸ್ಗಳು ಮಿಸ್ ಆಗ್ತಿತ್ತು, ಮತ್ತು ಲೇಟ್ ಆಗ್ತಾಯಿತ್ತು. ಮತ್ತು ನಾವು ರಿಟರ್ನ್ ಆಗಬೇಕಿತ್ತಲ್ಲ, ಅದಕ್ಕೋಸ್ಕರ
ಬೇಗ ಬೇಗನೆ ಹೊರ್ಟು ಬಂದುಬಿಟ್ವಿ. ಅಮ್ಮ ಇಲ್ಲ ಬಂದರೆ ಅಲ್ಲೇ ಹೋಗೋಣ, ಅಲ್ಲಿ ಊಟ ಇರುತ್ತೆ, ಅಲ್ಲೇ ಹೋಗೋಣ ಬನ್ನಿರಿ ಅಂತ ಕರ್ಕೊಂಬಂದರು. ಸೊ ಬಂದು ಮಕ್ಕಳಿಗೆಲ್ಲ ಊಟ ಕೊಡಿಸ್ಕೊಂಡು ಅವುಗಳಿಗೆ ಹೊಟ್ಟೆ ತುಂಬಿಸ್ಕೊಂಡು ನಾವು ರಿಟರ್ನ್ ಆದ್ವಿ. ಎಲ್ಲೋದ್ರೂ ನನಗೆ ಇದು ಜಾಸ್ತಿ ಇವಳು ಅಂದರೆ ಹಿಂದೆ ಬೀಳೋದು ಜಾಸ್ತಿ. ಬಟ್ ಈಗ ಅಮ್ಮ ಅಕ್ಕ ಇರೋದ್ರಿಂದ ಜ್ಯೋತಿಗೂ ಕಮ್ಮಿನೇ. ನಮ್ಮಮ್ಮಗೆ ಜಾಸ್ತಿ ಎಲ್ಲೋದ್ರೂ ಬಿಡೋದಿಲ್ಲ ನಮ್ಮಮ್ಮನ ಹಿಂದೆನೇ ಇರ್ತಾಳೆ. ಸೊ ಅಲ್ಲಿಂದ ಹೆಂಗೋ ಇವ್ರ ಜೊತೆ ಬಂದರೆ ನನಗೆ ಇವಳ್ದು ಟೆನ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಅವ್ರು ಇರ್ತಾರಲ್ಲ, ಅವ್ರು ನೋಡ್ಕೋತಾರೆ. ಸೊ ಎಲ್ಲೋದ್ರೂ ತೀಟೆ ಹೊಡೆದಾಟ. ಎಲ್ಲೋದ್ರೂ ಇದೊಂದು ಎಲ್ಲೋದ್ರೂ ಹೈಲೈಟಾಗಿ ಕಾಣಿಸೋದಂದರೆ ಇವಳೇನೆ. ಗಲಾಟೆ ಮಾಡೋದ್ರಲ್ಲಿ, ಹೊಡೆಯೋದ್ರಲ್ಲಿ, ಚೇಷ್ಟೆ ಮಾಡೋದ್ರಲ್ಲಿ ಹೈಲೈಟಾಗಿ ಕಾಣಿಸೋದೇ ಇವಳು. ಸೊ ಎಷ್ಟು ಅಂದರೆ ಬೆಳಗ್ಗೆ ನಾವು ಬಂದಿದ್ದ ವೇಷಕ್ಕೂ ಇವಾಗಿನಿರೋ ವೇಷಕ್ಕೂ ಯಾವ ಥರ ಇದ್ದಾಳೆ ನೋಡಿ. ಹಾಗೆಯೇ ಇದು ಬಂದು ಇಲ್ಲಿ ಮಂಡೆ ಕೊಡ ಅಂತ ಪ್ಲೇಸ್ ಇದು. ಅಂದರೆ ಕೂದಲೆಲ್ಲ ತೆಗೆಸ್ತಾರಲ್ಲ, ಸೊ ಈ ಕಡೆಯಿಂದ ಬಂದು ಮಂಡೆ ಇಲ್ಲಿ ಕುಟ್ಕೊಂಡು ಪಕ್ಕದಲ್ಲೇ ನೀರೆಲ್ಲ ಸಿಗುತ್ತೆ, ಪಕ್ಕದಲ್ಲಿ ಸ್ನಾನ ಮಾಡಿಕೊಂಡು ಹೋಗಿ ಶನಿಮಾತನ ಪೂಜೆ ಮಾಡ್ಕೊಂಬರೋ ಅಂಥದ್ದು. ಆಗ ಅಮ್ಮ ಎಲ್ಲ ಇರಬೇಕಾದ್ರೆ, ಚಿಕ್ಕವ್ರು ಇರಬೇಕಾದ್ರೆ ಇಲ್ಲಿ ಮಂಡೆ ಶೆಡ್ ತೋರಿಸಿದ್ನಲ್ಲ, ಅದು ಮಂಡೆ ತೆಗ್ಸೋದಲ್ಲಿ ಅಂತಂದ್ಬಿಟ್ಟು. ಸೊ ಅಲ್ಲೇ ಇವರು ಕಾಯಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಿದ್ದಂಥದ್ದು. ಅಮ್ಮ, ದೊಡ್ಡಮ್ಮ, ಅಪ್ಪ, ಅಜ್ಜಿ, ಮಾಮ ಅಂದರೆ ಎಲ್ಲರೂ ಅಷ್ಟೇ. ಆವಾಗ ಕೆಲಸ ಅಂದರೆ ಈ ಕಡೆ ಜಾಸ್ತಿ ಕೆಲಸ ಅಂದರೆ ಕಾಯಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡೋ ಅಂಥದ್ದು. ಮತ್ತು ಶನಿಮಾತನ ಪರಿಸೆ ಈ ಶನಿವಾರಗಳು ಆ ಥರ ಎಲ್ಲ ಬರುತ್ತಲ್ಲ, ಆ ಶನಿವಾರಗಳಲ್ಲಿ ಜಾಸ್ತಿನೇ ವ್ಯಾಪಾರ ಆಗುತ್ತೆ. ಒಂಥರ ಅಮ್ಮ ಮದುವೆ ಆದಮೇಲೂ ಅಷ್ಟೇ, ಒಂದು ಸ್ವಲ್ಪ ದಿನ ನಾವು ಸ್ವಲ್ಪ ನಮ್ಮ ಅಕ್ಕನ ಮಗ ದೊಡ್ಡವನಿದ್ದಾನಲ್ಲ ಅಲ್ಲಿವರೆಗೂ ಅಷ್ಟೇ, ಇನ್ನೊಂಚೂರು ದೊಡ್ಡವರಾಗಿದ್ವಿ ಅಲ್ಲಿವರೆಗೂ ಬಂದು ಕಾಯಿಲಿ ಅಂಗಡಿ ಇಟ್ಕೊಂಡು ಹೋಗಿ ವ್ಯಾಪಾರ ಮಾಡ್ಕೊಂಡು ಬಂದು ಆ ಥರ ಎಲ್ಲ ವ್ಯಾಪಾರ ಮಾಡ್ಕೊಂಡು ಬಂದಿರೋ ಥರ ಇದೆ. ಹಾಗೆ ಇಲ್ಲಿ ನಾನು ಒಂದು ವರ್ಷ ಓದಿದ್ದೆ, ಅಂದರೆ 9th ಓದಿದ್ದಂಥದ್ದಿದೆ. ಸೊ ಈ ರೋಡಲ್ಲಿ ಒಂದು ವರ್ಷ ಓಡಾಡಿದ್ದೀನಿ ಚೆನ್ನಾಗಿ. ಅದೆಲ್ಲ ನೆನಪುಗಳು ಅಂದರೆ ಹಾಗೇ ಒಂಥರ ಇತ್ತು. ಈಗೆಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಸೊ ಜನ್ರೇಷನ್ ಚೇಂಜ್ ಆಗ್ತಾ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತಲ್ಲ, ಸೊ ಅದೇ ಥರ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಇಲ್ಲಿ ಮಂಡೆ ಶೆಡ್ಡು ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಯಾವುದೇ ಕಾರಣಕ್ಕೂ ಜನ ಅನ್ನೋದು ಕಮ್ಮಿನೇ ಇರ್ತಿರ್ಲಿಲ್ಲ. ಈಗೆಲ್ಲ ಖಾಲಿ ಕಾಣಿಸ್ತಾ ಇದೆ. ಬಟ್ ಅಲ್ಲಿ ತುಂಬ ಜನ ಅಂದರೆ ಓಡಾಡೋದು ಜಾಸ್ತಿ, ಜನ ಜಾಸ್ತಿ ಇರ್ತಿದ್ರು. ಬಟ್ ಈಗೆಲ್ಲ ಸ್ವಲ್ಪ ಕಡಿಮೆ ಜನನೇ ಕಾಣದೆ ಆಗೋಗ್ಬಿಟ್ಟಿದ್ದಾರೆ. ಹಾಗೆ ಯಾವಾಗ ಬಂದರೂ ಎಷ್ಟು ಜನ ಇರ್ತಿದ್ರು ಅಂದರೆ ನೋಡಲಿಕ್ಕೆ ತುಂಬ ಜನ ಇರ್ತಾಯಿದ್ರು. ಈಗ ಅದೇ ಶನಿವಾರಗಳಲ್ಲಿ ಆ ಥರ ಬಂದು ಪೂಜೆಗಳು ಮಾಡಿಸ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಅಜ್ಜಿದು ಮತ್ತು ತಾತಂದು ಇದೆಲ್ಲ ಹೊಸ್ದಾಗಿ ಹಾಕ್ಸಿರೋಂಥದ್ದು ಕಲ್ಲುಗಳು. ಸೊ ಇದು ಹೊಲ ಎಲ್ಲ ನಮ್ಮದೇ, ಅಜ್ಜಿಯವ್ರದ್ದೇ. ಸೊ ಅಂದರೆ ವಾರ್ ಮಾಡೋದಕ್ಕೆ ಕೊಟ್ಬಿಟ್ಟಿದ್ರು, ಅಂದರೆ ಮಾಡೋರು ಯಾರೂ ಇಲ್ಲ, ಮಾಡೋರಿಗೆ ಅಂತಂದ್ಬಿಟ್ಟು ಕೊಟ್ಬಿಟ್ಟಿದ್ರು. ವರ್ಷಕ್ಕೇನೋ ರಾಗಿ ಕೊಡೋ ಥರ ಒಪ್ಪಂದ ಮಾಡ್ಕೊಂಡು ಕೊಟ್ಟಿದ್ದಿದ್ದು. ಸೊ ಆಗ ಗುಂಡಿ ಇಲ್ಲೇ ಇರಬೇಕಾದ್ರೆ ಅವರು ಹೊಲ ಮಾಡ್ಕೋಬೇಕಾದ್ರೆ ಅವ್ರಿಗೆ ಅಡ್ಡ ಆಗುತ್ತೆ ಅಂತಂದ್ಬಿಟ್ಟು ಕಲ್ಲುಗಳೇನು ಹಾಕ್ಸಿರ್ಲಿಲ್ಲ. ಸೊ ರೀಸೆಂಟಾಗಿ ಅಜ್ಜಿ ತೀರ್ಕೊಂಡ್ರಲ್ಲ, ಅದಕ್ಕೋಸ್ಕರ ತೀರ್ಕೊಂಡಿದ್ದಕ್ಕೆ ಸುಮ್ಮನೆ ಅಂದರೆ ಗುಂಡಿ ಕಾಣಲ್ಲ ಏನೂ ಇಲ್ಲ ಅಂತಂದ್ಬಿಟ್ಟು ಅದು ಗುರ್ತಿಗಾದ್ರೂ ಇರಬೇಕು ಅಂತಂದ್ಬಿಟ್ಟು ಈ ಥರ ಹೊಸ್ದಾಗಿ ಕಲ್ಲುಗಳು ಹಾಕ್ಸೋರೆ. ಅಂದರೆ ಕಲ್ಲುಗಳು ಹಾಕ್ಸಿದ್ರು ಮೊದಲನೇ ಪೂಜೆ ನಮ್ಮದೇ ಆಗಿತ್ತು. ಯಾಕಂತಂದರೆ ರೀಸೆಂಟಾಗಿ ಕಲ್ಲುಗಳು ಹಾಕ್ಸಿದ್ದು. ಇಲ್ಲಿ ಪಕ್ಕದಲ್ಲೇ ನಮ್ಮ ಮಾವದು, ಪೊಲೀಸ್ ಮಾವದು ಅವ್ರದ್ದು ವರ್ಷದ ಕಾರ್ಯ ನಡೀತು. ಅವರು ಪೂಜೆ ಎಲ್ಲ ಮಾಡ್ಕೊಂಡು ಹೋದ್ರು. ಅದು ಆವಾಗ ಬರಲಿಕ್ಕಾಗಲಿಲ್ಲ. ಸೊ ಅದಾಗಿದ್ದೊಂದು ವಾರಕ್ಕೆ ಬಂದು ನಾವು ಮಾಡ್ಕೊಂಡು ಹೋಗೋದಾಗಿದೆ. ವಾರನೂ ಇಲ್ಲ, 4-5 ದಿವಸ ಆಯ್ತೇನೋ ಅಷ್ಟೇ. ಅವ್ರು ಮಾಡ್ಕೊಂಡು ಹೋಗಿದ್ದು 4-5 ದಿವಸಕ್ಕೆ ನಾವು ಬರೋ ಥರ ಆಯಿತು. ಬಟ್ ಅವತ್ತು ಬರೋದಕ್ಕಾಗಲಿಲ್ಲ. ಅವತ್ತೊಂದು ಸ್ವಲ್ಪ ರೀಸನ್ಸಿಂದ ಬರೋದಕ್ಕಾಗಲಿಲ್ಲ. ಸೊ ಹೆಂಗೋ ಅಜ್ಜಿ ಕನಸು ಕಾಣಿಸ್ಕೊತಾ ಇತ್ತು, ಹೋಗಿ ಬಂದುಬಿಡೋಣ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ನಾವು ಸಹ ಹೊರ್ಟು ಬಂದ್ವಿ. ಅಂದರೆ ಮಕ್ಕಳಿಗೆ ಕೂರೋದಕ್ಕೆ ವಿಪರೀತ ಬಿಸಿಲು, ಕೂರೋದಕ್ಕೆ ಒಂಥರ ಅವ್ರಿಗೊಂಥರ ಚೆನ್ನಾಗಿ ಜಾಗ ಮಾಡ್ಕೊಂಬಿಟ್ರು ಬರ್ತಾನೆ. ವಿಪರೀತ ಬಿಸಿಲು, ಏನು ಕಣ್ಬಿಡೋದಕ್ಕೆ ಆಗಲಿಲ್ಲ. ಸೊ ಅದು ಹೆಂಗೆ ಮಾಡ್ಕೊಂಡು ಹೋದ್ವೋ ಏನೋ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ಮಕ್ಕಳನ್ನ ಹಾಕ್ಕೊಂಡು ಒಟ್ಟಿನಲ್ಲಿ ನಮಗೇನು ಹಿಂಸೆ ಥರ ಏನು ಅನ್ನಿಸ್ಲಿಲ್ಲ. ಅವ್ರ ಪಾಡ್ಗೆ ಅವ್ರು ಆಡ್ಕೊಂಡಿದ್ರು. ನಾವು ಲಾಸ್ಟಿಗೆಲ್ಲ ಪೂಜೆ ಮಾಡಿಕೊಂಡು ನೆಮ್ಮದಿಯಾಗಿ ಹೊರಟ್ವಿ. ಅಂದರೆ ಏನೇ ಆಗಲಿ, ಯಾವುದೇ ಥರ ಪೂಜೆ ಆಗಲಿ, ಏನೇ ಆಗಲಿ ನೆಮ್ಮದಿಯಾಗಿ ಮಾಡ್ಕೊಂಡೋದ್ರೇ ಒಂಥರ, ಎಷ್ಟು ಮಾಡಿದ್ರೂ ಅಷ್ಟೇ ನೆಮ್ಮದಿಯಾಗಿ ಮಾಡ್ಕೊಂಡೋದ್ರೇ ಒಂಥರ ಮನಸ್ಸಿಗೆ ಸಮಾಧಾನ. ಮುಂಚೆಗೂ ಇವಾಗೂ ಒಂಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಕಲ್ಲುಗಳಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟಿರೋದಕ್ಕೆ ಒಂಥರ ಹೈಲೈಟಾಗಿ ಕಾಣಿಸ್ತಾ ಇದೆಯಲ್ಲ. ಸೊ ಇದು ದೊಡ್ಡ ಮಾಮ, ಇದು ತಾತ, ಇದು ಅಜ್ಜಿ. ಈ ಕಡೆ ಬಂದರೆ ಇದೇ ಅಜ್ಜಿನೇ ರೀಸೆಂಟಾಗಿ ತೀರ್ಕೊಂಡಿದ್ದು. ಸೊ ಇವ್ರ ಸಾವುಗಳೇ ನಮಗೊಂಥರ ವಿಚಿತ್ರ ಅನಿಸ್ಬಿಡ್ತು ನಿಜವಾಗ್ಲೂ ಹೇಳಬೇಕು ಅಂತಂದರೆ. ತಾತ ಅಂದರೆ ನಾವೊಂದು ಸ್ವಲ್ಪ ಚಿಕ್ಕವರಿರ್ಬೇಕಾದ್ರೇ ತಾತ ಡೆತ್ ಆಗಿದ್ದರು. ಅದು ಪರವಾಗಿಲ್ಲ. ಬಟ್ ಇದು ಬಂದು
ರೀಸೆಂಟಾಗಿ ಪೊಲೀಸ್ ಮಾವದು ಆಕ್ಸಿಡೆಂಟ್ ಆಯಿತು. ಅದಂತೂ ಊಹೆ ಅಂತೂ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಮತ್ತು ಇದು ಅಜ್ಜಿ ಅದೊಂದು ಸ್ವಲ್ಪ ವಯಸ್ಸಾಗಿತ್ತು ಅಜ್ಜಿಗೂ, ಓಕೆ ಅಂತ ಅನ್ಬೋದು. ನಮ್ಮ ದೊಡ್ಡ ಮೊಮ್ಮನೇ ಆಗಿರ್ಬೋದು, ನಮ್ಮ ಪೊಲೀಸ್ ಮಾವ ಆಗಿರ್ಬೋದು, ವಿಚಿತ್ರ ಅಂದರೆ ಇಷ್ಟು ಬೇಗ ಸಾವು ಬಂದ್ಬಿಡ್ತಲ್ಲ ಅಂತ ಅನಿಸುತ್ತೆ ನಿಜವಾಗ್ಲೂ. ಹೆಂಗಿದ್ದರು ಮನೆಗೆ ಒಂಥರ ಕಂಬ ಅಂದರೆ ಮೇಯ್ನ್ ಪಿಲ್ಲರಾಗಿ ಅವರೇ ಇದ್ದಿದ್ದು. ಬಟ್ ಅವರಿಲ್ಲದೆ ಹೆಂಗೆ ನಿಜವಾಗ್ಲೂ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಪಾಪ. ಏನು ಹೇಳೋದಕ್ಕೂ ನಿಜವಾಗ್ಲೂ ವರ್ಡ್ಸೇ ಬರ್ತಾಯಿಲ್ಲ. ನಿಜ ಅಷ್ಟು ಬೇಜಾರಾಗುತ್ತೆ ನಿಜವಾಗ್ಲೂ ಹೇಳೋದಕ್ಕೂ. ಅಂದರೆ ದೊಡ್ಡ ಮೊಮ್ಮದು ಬಂದು ಕೊಲೆ ಆಗಿತ್ತು ದೊಡ್ಡ ಮೊಮ್ಮದು. ಅದು ತುಂಬ ಅನ್ಯಾಯದ್ದು ಸಾವು. ತುಂಬಾ ಆಸೆ ಇಟ್ಕೊಂಡಿತ್ತು. ಅವತ್ತೊಂದು ನೈಟ್ ಇದ್ದಿದ್ರೆ ನಮ್ಮಮ್ಮ ನೆಕ್ಸ್ಟ್ ಡೇನೇ ಏನೇನೋ ಫ್ಯೂಚರ್ ಪ್ಲ್ಯಾನಿಂಗ್ಸ್ ಜಾಸ್ತಿನೇ ಇತ್ತು ನಮ್ಮಮ್ಮಗೆ. ಅವತ್ತು ನೈಟೇನೆ ಆ ಥರ ಆಗ್ಬಿಡ್ತು. ಅದಂತೂ ಊಹೆನೇ ಮಾಡ್ಕೊಳಕ್ಕೆ ನಿಜ ಅದು ಅರಗಿಸ್ಕೊಳ್ಳೋಕ್ಕೂ ಆಗಲ್ಲ. ನಮ್ಮ ಮಾಮ ಅಂದರೆ ಒಂಥರ ನಮ್ಗಳಿಗೆಲ್ಲನೂ ಒಂಥರ ಫ್ರೆಂಡಾಗಿ ಒಂಥರ ಚೆನ್ನಾಗಿ ಎಷ್ಟೇ ನಾವು ತೀಟೆ ಮಾಡಿದ್ರು ಆಗ ಅಷ್ಟು ಬುದ್ಧಿ ಇರಲಿಲ್ಲ. ಬಟ್ ಎಷ್ಟೇ ತೀಟೆ ಮಾಡಿದ್ರೂ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಯಿತ್ತು ಆ ಅಕ್ಕಂದಿರಿಗೆ, ನಮ್ಮ ಚಿಕ್ಕ ಮಾಮಗೆ ಎಲ್ಲ ಅವ್ರ ಹತ್ರ ಎಲ್ಲ ಎಷ್ಟು ಚೆನ್ನಾಗಿರ್ತಿತ್ತು ಅಂತಂದರೆ. ಅಜ್ಜಿ ನಾನು ಒಂದು ವರ್ಷ ಅಲ್ಲಿದ್ದೆ ಅಂತ ಹೇಳಿದ್ನಲ್ಲ, ಅಜ್ಜಿ ಜೊತೆ ಹೆಂಗಿರ್ತಾಯಿತ್ತು ಅಂದರೆ ಅಜ್ಜಿ ಜೊತೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದೊಂದು ಟೈಮ್ ಅಜ್ಜಿ ಅಡುಗೆನೇ ಮಾಡ್ತಾಯಿರಲಿಲ್ಲ. ಬಟ್ ಯಾವುದೇ ಥರ ಕೋಪ ಮಾಡ್ಕೊಳ್ದೆ ಮಾಮನೇ ಎಷ್ಟೋ ಸಲ ಮಾಡ್ಕೊಂಡು ತಿಂದಿರೋದಂಥದ್ದು ಎಲ್ಲ ಇದೆ. ಅಷ್ಟು ಒಳ್ಳೆಯವರು. ಒಳ್ಳೆಯವ್ರಿಗೇ ಕಾಲ ಇಲ್ಲ ಅಂತ ಹೇಳ್ತಾರಲ್ಲ, ಸೊ ಅದಂತೂ ನಿಜ, 100% ನಿಜ ಅಂತ ಹೇಳ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿವರೆಗೂ ಇದ್ದಿದ್ದರೆ ನಾವು ಇನ್ನೂ ಒಂಥರ ಇರ್ತಾಯಿದ್ವಿ ಅಂತಲೇ ಅಂದ್ಕೊಬೋದು. ಅಂದರೆ ಕಷ್ಟದಲ್ಲೇ ಆಗಿರ್ಬೋದು, ಸುಖದಲ್ಲೇ ಆಗಿರ್ಬೋದು, ಯಾವತ್ತೂ ಬಿಟ್ಟಿರೋದಿಲ್ಲ. ಅಂದರೆ ಅಮ್ಮನ್ನೇ ಆಗಿರ್ಬೋದು, ದೊಡ್ಡಮ್ಮನ, ಮಾಮನ, ನಮ್ಗಳನ್ನ ಅಷ್ಟೇ. ಏನೇ ಆಗಿರಲಿ ಕಷ್ಟ ಅಂತಲೇ ಅಲ್ಲ, ಸುಖದಲ್ಲೂ ಅಷ್ಟೇ ಬಿಟ್ಟಿಲ್ಲ, ಕಷ್ಟದಲ್ಲೂ ಬಿಟ್ಟಿಲ್ಲ. ಅಷ್ಟು ಚೆನ್ನಾಗಿದ್ದವ್ರನ್ನ ಕಳ್ಕೊಂಬಿಟ್ವಿ. ಈಗಲೂ ಸುಮಾರು ವರ್ಷ ಆಗಿದೆ ತೀರ್ಕೊಂಡು. ಬಟ್ ಈಗಲೂ ನಾವು ಮರೆಯೋಂಗೆ ಇಲ್ಲ ಮಾಮನ. ಅಷ್ಟು ನಮಗೆ ಅಷ್ಟು ಇದಾಗ್ಬಿಟ್ಟೈತೆ. ಏನೂ ಮಾಡೋದಕ್ಕಾಗಲ್ಲ. ದೇವರು ಅಂದರೆ ಚೆನ್ನಾಗಿರೋದನ್ನೇ ಆಯ್ಕೊಳ್ಳೋದು ಜಾಸ್ತಿ ಅಂತೆ. ಅದೇ ಥರ ಅಂದರೆ ನಾವು ಇವಾಗ ಎಲ್ಲಾದರೂ ತೋಟಕ್ಕೆ ಹೋದರೆ ಚೆನ್ನಾಗಿರೋ ಹೂವನ್ನೇ ನಾವು ಹೆಂಗೆ ಆರಿಸ್ಕೋತೀವಿ, ಸೊ ಅದೇ ಥರ ದೇವರು ಚೆನ್ನಾಗಿರೋ ಅಂಥದ್ದನ್ನು ಮಾತ್ರನೇ ಆರಿಸ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಅದಂತೂ ನಿಜಾನೇ. ಸೊ ಆ ಕಡೆಯಿಂದ ಇಲ್ಲಿಗೆ ಬಂದರೆ ರೀಸೆಂಟಾಗಿ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಿದ್ರು ಅತ್ತೆ. ಅಂದರೆ 1 ವರ್ಷ ಆಗಿತ್ತಲ್ಲ, ಈ ಯುಗಾದಿಗೆ ಬಂದರೆ ಈ ಯುಗಾದಿ ಟೈಮಿಗೆ 1 ವರ್ಷ ಆಗುತ್ತೆ. ಸೊ ಈ ಟೈಮಿಗೆ ಬಂದರೆ 1 ವರ್ಷ. ಮೊನ್ನೆ ರೀಸೆಂಟ್ಲಿ ಯುಗಾದಿ ಆಯ್ತಲ್ಲ, ಅಲ್ಲಿಗೆ 1 ವರ್ಷ ಆ ಟೈಮ್ಗೆ. ಸೊ ಆವಾಗ ಬಂದು 1 ವರ್ಷದ ಪೂಜೆ ಮಾಡಿಕೊಂಡು ಹೋಗಿದ್ದಾರೆ ಎಲ್ಲ. ಸೊ ನಾವು ಹೋಗ್ಲಿಕ್ಕಾಗಲಿಲ್ಲ ಅಂದ್ವಲ್ಲ, ಅದಕ್ಕೋಸ್ಕರ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಎಲ್ಲ ಮಾಡ್ಕೋತಾ ಇದ್ದೀವಿ. ಇದು ಬಂದು ಪೊಲೀಸ್ ಮೊಮ್ಮ, ಅಂದರೆ ಅಮ್ಮಗೆ ಅಣ್ಣ ಆಗಬೇಕು ಇವರು. ಸೊ ಇವರು ಪಾಪ ರೀಸೆಂಟಾಗಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು ಅಂತ ಹೇಳೋದಕ್ಕೂ ನಂಗೆ ನಿಜ ಬಾಯೇ ಬರಲ್ಲ. ಅಂದರೆ ಯುಗಾದಿ ಹಬ್ಬ ಕೆಟ್ಟ ಯುಗಾದಿ ಹಬ್ಬ ಅಂತಲೇ ಹೇಳ್ಬೋದು ನಮ್ಗಳಿಗೆ. ಯುಗಾದಿ ಹಬ್ಬದ ಟೈಮಲ್ಲಿ ಹಂಗಾಗಿರೋದಕ್ಕೆ ಏನಕ್ಕಾದರೂ ಯುಗಾದಿ ಹಬ್ಬ ಆಚರಣೆ ಮಾಡ್ಕೊಂಬಿಡ್ತಾಯಿದ್ದೀವೋ, ಏನಕ್ಕಾದರೂ ಆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊತೀವೋ ಅಂತ ಅನಿಸ್ಬಿಟ್ಟಿದೆ. ಪಾಪ ನಮ್ಮ ಅತ್ತೆ 1 ವರ್ಷ ಆದ್ರೂ ಇದರಿಂದ ಔಟ್ಸೈಡೇ ಬಂದಿಲ್ಲ. ಅಂದರೆ ಈ ಸಿಚುವೇಶನ್, ಈ ಘಟನೆಯಿಂದ ಅವರಿನ್ನೂ ಹೊರಗೆ ಬಂದಿಲ್ಲ. ಅವ್ರು ಊಹೆ ಮಾಡ್ಕೊಳ್ಳೋದಕ್ಕೂ ಸಹ ಪಾಪ ಕಷ್ಟ ಆಗ್ಬಿಟ್ಟಿದೆ. ಅಷ್ಟೊಂದು ಆ ಥರ ಇದ್ದವರು ಈ ಥರ ಆಯಿತು ಅಂದರೆ ಯಾರೇ ಆಗಲಿ ತುಂಬ ಕಷ್ಟ ಅದರಿಂದ ಹೊರಗೆ ಬರೋದು. ಸೊ ಅವ್ರಿಗೆ ಅವರೇನೆ ಧೈರ್ಯ ತಂದ್ಕೊಬೇಕು. ನಾವು ಧೈರ್ಯ ಹೇಳೋಷ್ಟು ದೊಡ್ಡವರಲ್ಲ, ಬಟ್ ಅವ್ರಿಗೆ ಅವರೇನೆ ತಂದ್ಕೊಬೇಕು. ಮಕ್ಕಳಿದ್ದಾವೆ, ಮಕ್ಕಳ ಮುಖ ನೋಡಿಕೊಂಡು ಅವರೇ ಧೈರ್ಯ ತಂದ್ಕೊಬೇಕು. ಸೊ ಹಾಗೆಯೇ ಅಂದರೆ ಎಲ್ಲ ರೆಡಿ, ಅಂದರೆ ಅರ್ಶಿನ ಕುಂಕುಮ ಇಟ್ಟಿದ್ದೆಲ್ಲ ಆಯಿತು. ಇಲ್ಲಿ ಫ್ರೂಟ್ಸ್ ಎಲ್ಲ ತೊಗೊಂಡೋಗಿದ್ವಿ. ಅಂದರೆ ಇಲ್ಲೇ ಬಾಕ್ಸಲ್ಲಿ ಕಟ್ ಮಾಡಿಕೊಂಡು ಬಾಕ್ಸಲ್ಲಿ ಹಾಕ್ಕೊಂಡು ಹೋಗೋಣ ಅಂದರೆ ಹೋಗೋದು ಲೇಟ್ ಆಗುತ್ತೆ. ಅಂದರೆ ಬಸ್ಸಲ್ಲಿ ಬೇರೆ ಅಲ್ವ ಹೋಗೋದು, ಬಿಸಿಲಲ್ಲಿ ಅದೆಲ್ಲ ಫ್ರೂಟ್ಸ್ ಎಲ್ಲ ಹಾಳಾಗ್ಬಿಡುತ್ತೆ ಅಂತಂದ್ಬಿಟ್ಟು ಎಲ್ಲ ಆಗಾಗ್ಗೆ ತೊಗೊಂಡೋಗಿ ಒಂದು 5 ನಿಮಿಷ ಕೂತ್ಕೊಂಡು ಕಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ತೊಗೊಂಡೋಗಿದ್ವಿ. ಸೊ ಅವರೆಲ್ಲ ಅಂದರೆ ನಮ್ಮ ಅಕ್ಕ ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ, ಹೂವು ಎಲ್ಲ ಹಾಕ್ಕೋತೀನಿ ನಾನು, ನೀನು ಫ್ರೂಟ್ಸ್ ಕಟ್ ಮಾಡ್ಕೊಂಡು ಕೊಡುವ ಅಂತ ಅಂದ್ಬಿಟ್ಟು ಹೇಳಿದ್ಲು. ಸೊ ನಾನು ಜಾಸ್ತಿ ಆ ಕಡೆ ಈ ಕಡೆ ಓಡಾಡೋದಕ್ಕೆ ಕಷ್ಟ ಆಯಿತು ನನಗೂ. ಅದಕ್ಕೋಸ್ಕರ ಕುತ್ಕೊಂಡು ಮಾಡೋ ಅಂತ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಫ್ರೂಟ್ಸ್ ಕಟ್ ಮಾಡಿಕೊಡ್ತಾಯಿದ್ದೀನಿ ಎಲ್ಲನೂ. ಅಂದರೆ ಪ್ಲೇಟ್ಸ್ಗಳೆಲ್ಲ ತೊಗೊಂಡೋಗಿದ್ವಿ. ಇನ್ನು ಬಾಳೆ ಎಲೆ ಆ ಕಡೆ ಎಲ್ಲೂ ಇಲ್ವಲ್ಲ, ಅದಕ್ಕೋಸ್ಕರ ಪ್ಲೇಟೆಲ್ಲ ತೊಗೊಂಡೋಗಿದ್ವಿ.
ಎಲ್ಲ ಪ್ಲೇಟ್ಗಳಿಗೆ ಹಾಕಿ ಇಟ್ಟು ಹೂವೆಲ್ಲ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನೆಮ್ಮದಿಗೆ ಪೂಜೆ ಮಾಡಿಕೊಂಡು ಬಂದ್ವಿ. ಅಂದರೆ ಹೂಗಳೆಲ್ಲ ಇಲ್ಲೇ ತೋಟದಲ್ಲೇ ತೊಗೊಂಡು ಕಿತ್ಕೊಂಡು ಹೋಗಿದ್ದಂಥದ್ದು. ಅಂದರೆ ಒಂದು ಮಧ್ಯಾಹ್ನದಿಂದ ಸಂಜೆವರೆಗೂ ಹೂ ಕೆಲಸನೇ ಆಗಿದೆ. ಬಟ್ ನೋಡೋಕೆ ಇಷ್ಟೇ ಕಾಣಿಸ್ತಾ ಇದೆ ಹೂವು. ಬಟ್ ಎಷ್ಟು ಕೆಲಸ, ಹೂದ ಕೆಲಸ ಎಷ್ಟು ಹಿಡೀತು ಅಂದರೆ ಸ್ವಲ್ಪ ಅಂದರೆ ನೆಮ್ಮದಿ ಇದೆ ನಮಗೆ. ನಮ್ಮ ಕೈಯಾರನೇ ಕಟ್ಕೊಂಡು ಹೋದ್ವಲ್ಲ ಅನ್ನೋದೊಂದು ನೆಮ್ಮದಿ ಇದೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರ್ಟು ಬಂದ್ವಿ ನಾವು. ಈ ಕಡೆ ಮಾಮ ಬಂತಂಗೆ ಬನ್ನಿರಿ ಮನೆ ಕಡೆ ಹೋಗಿ ಬರೋಣ ಅಂತಂದ್ಬಿಟ್ಟು. ಸೊ ಹಾಗೆ ಮನೆ ಕಡೆನೂ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಸೊ ಇದೆಲ್ಲ ನಾವು ಓಡಾಡಿರೋಂಥ ರೋಡ್ ಇದು. ಸೊ ಓಕೆ ಗೈಸ್.